ಈ ವರ್ಷ ಶಿಯೋಮಿಯ ಹೊಸ ಸಿನಿ ಮ್ಯಾಜಿಕ್ ಕ್ವಾಲಿಟಿ ಸ್ಮಾರ್ಟ್ ಟಿವಿನ ಪರ್ಚೇಸ್ ಮಾಡಿದ್ದೀನಿ. ಈ ಟಿವಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಈ ಟಿವಿಯ ಫುಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಟಿವಿ ನಿಮ್ಗೆ ಪರ್ಚೇಸ್ ಮಾಡಬಹುದಾ, ವರ್ತ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೊ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಟಿವಿನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ನಲ್ಲಿ 2 ಟೇಬಲ್ ಸ್ಟ್ಯಾಂಡ್ ಇದೆ. ಇವು ಪ್ಲಾಸ್ಟಿಕ್ ಆಗಿದೆ, ಆದ್ರೂ ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಟಿವಿಯ ವೇಟ್ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಮತ್ತು ಬಾಕ್ಸ್ ನಲ್ಲಿ ಶಿಯೋಮಿಯ ರಿಮೋಟ್ ಅವೈಲೇಬಲ್ ಇದೆ. ಈ ರಿಮೋಟ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಬ್ಯಾಟ್ರಿ ಬಾಕ್ಸ್ ಅಲ್ಲೇ ಸಿಗುತ್ತೆ ಮತ್ತು ರಿಮೋಟ್ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ತುಂಬಾ ಬಟನ್ ಸಿಗುತ್ತೆ, ಜೊತೆಗೆ ಡಾಕ್ಯುಮೆಂಟೇಶನ್ ಕೂಡ ಸಿಗುತ್ತೆ, ಕೇಬಲ್ ಸಿಗುತ್ತೆ. ಈಗ ಈ ಟಿವಿಯ ಡಿಸೈನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಶಿಯೋಮಿಯ ಟಿವಿಗಳ ಲುಕ್ ಮತ್ತು ಕ್ವಾಲಿಟಿ ವಿಷಯದಲ್ಲಿ ತುಂಬಾ ಪ್ರೀಮಿಯಂ ಆಗಿದಾವೆ ಮತ್ತು ಈ ಟಿವಿಯ ಲುಕ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮತ್ತು ಇದರ ಬ್ಲೆಸಲ್ಸ್ ಕೂಡ ಕಡಿಮೆ ಇದೆ ಮತ್ತು ಓವರ್ ಆಲ್ ಇದರ ಥಿಕ್ನೆಸ್ ಕೂಡ ತುಂಬಾ ಕಡಿಮೆ ಇದೆ. ಬಾಟಮ್ ಸೆಂಟರ್ ಅಲ್ಲಿ ಶಿಯೋಮಿಯ ಬ್ರ್ಯಾಂಡಿಂಗ್ ಇದೆ ಮತ್ತು ಡಿಸೈನ್ ವಿಷಯದಲ್ಲಿ ಈ ಟಿವಿ ತುಂಬಾ ಪ್ರೀಮಿಯಂ ಆಗಿದೆ ಮತ್ತು ಟಿವಿಯ ಫ್ರೇಮ್ ಮೆಟಲ್ ಇಂದ ಮಾಡಲಾಗಿದೆ. ಬ್ಯಾಕ್ ನಲ್ಲಿ ಕೂಡ ಮೆಟಲ್ ಇದೆ ಮತ್ತು ಡಿಸೈನ್ ಮೈ ಶಿಯೋಮಿ ಅಂತ ಬರೆದಿದ್ದಾರೆ ಮತ್ತು ಇದರಲ್ಲಿ ಮಾಡಿದ ಪ್ಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಯಾವುದೇ ಇಶ್ಯೂ ಇಲ್ಲ. ಓವರ್ ಆಲ್ ಇದರ ಲುಕ್ಸ್ ಮತ್ತು ಡಿಸೈನ್ ವಿಷಯದಲ್ಲಿ ಶಿಯೋಮಿ ಟಿವಿ ತುಂಬಾ ಪ್ರೀಮಿಯಂ ಆಗಿದೆ ಮತ್ತು ಇದಕ್ಕೆ ನೀವು ಪೇ ಮಾಡುವ ಪ್ರೈಸ್ ತುಂಬಾ ವರ್ತ್ ಇದೆ. ಮತ್ತು ಟಿವಿಯ ಕನೆಕ್ಟಿವಿಟಿ ಪೋರ್ಟ್ಸ್ ಬಗ್ಗೆ ಮಾತಾಡೋಣ. ಟಿವಿ ಬ್ಯಾಕ್ ನಲ್ಲಿ ಆಲ್ ಕನೆಕ್ಟಿವಿಟಿ ಪೋರ್ಟ್ಸ್ ಇದಾವೆ. ಆಪ್ಷನಲ್ ಪೋರ್ಟ್ಸ್ ಇದೆ, ಹೆಡ್ಫೋನ್ ಜಾಕ್, AVN ಪೋರ್ಟ್ ಇದೆ, 3 HDMI ಪೋರ್ಟ್ ಸಿಗುತ್ತೆ, 2 USB ಪೋರ್ಟ್ಸ್ ಇದೆ, ಎಥರ್ನೆಟ್ ಪೋರ್ಟ್ ಇದೆ, ಆಂಟಿನಾ ಪೋರ್ಟ್ ಇದೆ ಮತ್ತು ಸ್ಯಾಟಲೈಟ್ ಪೋರ್ಟ್ ಇದೆ. ಬನ್ನಿ ಈ ಟಿವಿಯ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಈ ಟಿವಿಯಲ್ಲಿ ಸ್ಪೆಸಿಫಿಕೇಶನ್ ಡಿಸ್ಪ್ಲೇ ಅಲ್ಲಿ ಶೋ ಮಾಡ್ತಿದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡಿ ಈ ಸ್ಪೆಸಿಫಿಕೇಶನ್ ನ ನೋಡಬಹುದು. ಈಗ ಟಿವಿಯ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಇದು ಶಿಯೋಮಿ ಟಿವಿಯ ಹೋಮ್ ಸ್ಕ್ರೀನ್. ಇದರಲ್ಲಿ ಗೂಗಲ್ ಟಿವಿ ಯೂಸರ್ ಇಂಟರ್ಫೇಸ್ ಅವೈಲೇಬಲ್ ಇದೆ. ಈ ಟಿವಿ ಲೇಟೆಸ್ಟ್ Android 14 ಬೇಸ್ಡ್ ಆಗಿದೆ. ಇದರಲ್ಲಿ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ, ಲೋ ಪವರ್ ಮೋಡ್ ಮತ್ತು ಕಂಟೆಂಟ್ ರಿಕಮೆಂಡೇಶನ್ ಇಂಪ್ರೂವ್ಮೆಂಟ್ಸ್ ಮಾಡಲಾಗಿದೆ. ಟಿವಿಯ ನ್ಯಾವಿಗೇಷನ್ ತುಂಬಾ ಸ್ಮೂತ್ ಆಗಿದೆ ಮತ್ತು ನನಗೆ ಲ್ಯಾಗ್ ಮತ್ತು ಮೇಜರ್ ಇಶ್ಯೂಸ್ ಕಾಣಲಿಲ್ಲ. ಓವರ್ ಆಲ್ ಈ ಟಿವಿ ನಿಮಗೆ ಸ್ಮೂತ್ ಯೂಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮಲ್ಟಿಪಲ್ ಆಪ್ ಸಪೋರ್ಟ್ ಇದೆ, ಗೇಮ್ಸ್ ಡೌನ್ಲೋಡ್ ಮಾಡಬಹುದು ಮತ್ತು ಬ್ರೌಸ್ ಡೌನ್ಲೋಡ್ ಕೂಡ ಮಾಡಬಹುದು. ಇದರಲ್ಲಿ 32 GB ಸ್ಟೋರೇಜ್ ಅವೈಲೇಬಲ್ ಇದೆ. ಇದರಲ್ಲಿ ನೀವು 28 GB ನ ಯೂಸ್ ಮಾಡಬಹುದು. ಉಳಿದ GB ಆಪರೇಷನಲ್ ಸಿಸ್ಟಮ್ಗೆ ರಿಸರ್ವ್ ಆಗಿದೆ. ಮತ್ತು ಸೆಟ್ಟಿಂಗ್ಸ್ ನಲ್ಲಿ ಪಿಕ್ಚರ್ ಅಂಡ್ ಸೌಂಡ್ ಸೆಟ್ಟಿಂಗ್ಸ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಪಿಕ್ಚರ್ ಮೋಡ್ ನಲ್ಲಿ ವಿವಿಡ್, ಮೂವಿ, ಸ್ಪೋರ್ಟ್ಸ್ ಮತ್ತು ಫಿಲ್ಮ್ ಮೇಕರ್ ಮೋಡ್ ಅವೈಲೇಬಲ್ ಇದೆ. ಮತ್ತು ಸೌಂಡ್ ಆಪ್ಷನ್ ನಲ್ಲಿ DTS ಆಪ್ಷನ್ ಸಿಗುತ್ತೆ. ಇದರಲ್ಲಿ ಬ್ಯಾಸ್ ಎನ್ಹಾನ್ಸ್ಮೆಂಟ್ ಆಗಿದೆ ಮತ್ತು ಶಿಯೋಮಿ ಸೌಂಡ್ ಮೋಡ್ ಸಿಗುತ್ತೆ, ವಾಲ್ಯೂಮ್ ಲೆವೆಲರ್ ಸಿಗುತ್ತೆ, DAC 4 ಡೈಲಾಗ್ ಎನ್ಹಾನ್ಸರ್ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡಬಹುದು. ಓವರ್ ಆಲ್ ಟಿವಿಯ ಆಪರೇಟಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಮತ್ತು ವಾಯ್ಸ್ ಕಮೆಂಟ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಟಿವಿಯ ವಿಡಿಯೋ ಮತ್ತು ಆಡಿಯೋ ಶಾಂಪಲ್ಸ್ ನ ನೋಡೋಣ, ಆಮೇಲೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಈ ಟಿವಿಯ ವಿಡಿಯೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ, ಬನ್ನಿ. ಈ ಟಿವಿಯಲ್ಲಿ VA ಪ್ಯಾನಲ್ ಇದೆ, 60 Hz ರಿಫ್ರೆಶ್ ರೇಟ್ ಸಿಗುತ್ತೆ, QLED ಟಿವಿ ಆಗಿದೆ, ಕಲರ್ಸ್ ಚೆನ್ನಾಗಿದೆ ಮತ್ತು ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಈ ಟಿವಿಯಲ್ಲಿ ಪಿಕ್ಚರ್ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಕಲರ್ಸ್ ಅಕ್ಯುರಸಿ ಚೆನ್ನಾಗಿದೆ, ಶಾರ್ಪ್ನೆಸ್ ಮತ್ತು ಬ್ರೈಟ್ನೆಸ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇದು VA ಪ್ಯಾನಲ್ ಆಗಿದೆ. ಕಾಂಟ್ರಾಸ್ಟ್ ರೇಷಿಯೋ ಚೆನ್ನಾಗಿದೆ, ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ, ಡಾರ್ಕ್ ಅಂಡ್ ಬ್ರೈಟ್ನೆಸ್ ಸೀನ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ನ ಚೆನ್ನಾಗಿ ಮಾಡುತ್ತೆ. ಇದು QLED ಆಗಿದೆ. ಕಲರ್ ಸ್ಯಾಚುರೇಷನ್ ತುಂಬಾ ಚೆನ್ನಾಗಿದೆ, ವೈಬ್ರೆಂಟ್ ಕಲರ್ಸ್ ಮತ್ತು ಅಕ್ಯುರಸಿ ಕಲರ್ಸ್ ಬರುತ್ತೆ. ಡೀಟೇಲ್ಸ್ ಕೂಡ ಚೆನ್ನಾಗಿದೆ, ಓವರ್ ಸ್ಯಾಚುರೇಷನ್ ಇಶ್ಯೂ ಇಲ್ಲ, ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ. ಶಿಯೋಮಿ ಯೂಶುವಲಿ ತಮ್ಮ ಟಿವಿಯಲ್ಲಿ ಎಷ್ಟು ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಅಂತ ಸ್ಪೆಸಿಫೈ ಮಾಡೋದಿಲ್ಲ, ಆದ್ರೆ ಇದರಲ್ಲಿ ಬ್ರೈಟ್ನೆಸ್ ಇಂಪ್ರೂವ್ ಆಗಿದೆ. ಈ ಟಿವಿಯಲ್ಲಿ ಟೆಸ್ಟಿಂಗ್ ಟೈಮ್ ನಲ್ಲಿ ಬ್ರೈಟ್ನೆಸ್ ಶಾರ್ಟೇಜ್ ಆಗಿಲ್ಲ. ಇದರಿಂದ HDR ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಟಿವಿಯಲ್ಲಿ HDR10+ ಸಪೋರ್ಟ್ ಸಿಗುತ್ತೆ, ಡಾಲ್ಬಿ ವಿಷನ್ ಸಪೋರ್ಟ್ ಇದೆ ಮತ್ತು ನೆಟ್ಫ್ಲಿಕ್ಸ್ ನಲ್ಲಿ ಡಾಲ್ಬಿ ವಿಷನ್ ಕಂಟೆಂಟ್ ಪ್ಲೇ ಮಾಡಿ ಟೆಸ್ಟ್ ಮಾಡಿದಾಗ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು.
OTT ಕಂಟೆಂಟ್ ಎಂಜಾಯ್ ಮಾಡಲು ಈ ಟಿವಿಯನ್ನು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಓವರ್ ಆಲ್ ಇದರ ಪಿಕ್ಚರ್ ಕ್ವಾಲಿಟಿಯಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನನ್ನ ಪ್ರಕಾರ ಈ ಟಿವಿಯ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಮೇಜರ್ ಇಶ್ಯೂ ಇದೆ ಅಂತ ನಿಮಗ್ ಫೀಲ್ ಆಗ್ಬೋದು. ಆದರೆ ಓವರ್ ಆಲ್ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಟಿವಿಯಲ್ಲಿ 30 ವಾಟ್ ಸ್ಪೀಕರ್ ಸಿಗುತ್ತೆ ಮತ್ತು ಇದು ಲೌಡ್ ಸ್ಪೀಕರ್ಸ್ ಆಗಿದೆ. ಯೂಶುವಲಿ ಬೇರೆ ಟಿವಿಯಲ್ಲಿ ಸ್ಪೀಕರ್ಸ್ ಬೇಸ್ ಚೆನ್ನಾಗಿರೋದಿಲ್ಲ, ಆದ್ರೆ ಈ ಸ್ಪೀಕರ್ ಸ್ಲೈಟ್ಲಿ ಬೆಟರ್ ಬೇಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಷನ್ ಮೂವೀಸ್ ನ ನೋಡಿದಾಗ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು Android 14 ಅಲ್ಲಿ ಬರುತ್ತೆ. ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಲ್ಯಾಗ್ ಫೀಲ್ ಆಗಲ್ಲ, ಯಾವುದೇ ಇಶ್ಯೂ ಬರಲ್ಲ ಮತ್ತು ಇದರಲ್ಲಿ ವೈಫೈ, ಬ್ಲೂಟೂತ್ ಮತ್ತು ವಾಯ್ಸ್ ಕಮಾಂಡ್ ಕೂಡ ಚೆನ್ನಾಗಿದೆ. ಈ ಟಿವಿಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 32 ಇಂಚಸ್ 14,999 ರೂಪಾಯಿಗೆ ಸಿಗ್ತಾ ಇದೆ. ನಿಮ್ಗೆ 500 ರೂಪಾಯಿ ಕಾರ್ಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. 43 ಇಂಚಸ್ 24,999ಗೆ ಸಿಗ್ತಾ ಇದೆ. ನಿಮ್ಗೆ 1,500 ಕಾರ್ಡ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. 55 ಇಂಚಸ್ 44,999ಗೆ ಸಿಗ್ತಾ ಇದೆ. ಇದಕ್ಕೆ ಕೂಡ ನಿಮ್ಗೆ 2,500 ರೂಪಾಯಿ ಕಾರ್ಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 65 ಇಂಚಸ್ 64,999ಗೆ ಸಿಗ್ತಾ ಇದೆ. ಇದಕ್ಕೂ ಕೂಡ ನಿಮ್ಗೆ 2,500 ರೂಪಾಯಿ ಕಾರ್ಡ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ಈ ಟಿವಿನ ಬೈ ಮಾಡ್ಬೋದಾ ಅಂದ್ರೆ ನನ್ನ ಪ್ರಕಾರ ಈ ಟಿವಿ ಚೆನ್ನಾಗಿದೆ. ಇದರ ಪಿಕ್ಚರ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಮತ್ತು ಡಿಸೈನ್ ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ. ನೀವು ತಗೊಳ್ಬಹುದು. ಮತ್ತು ಈ ಟಿವಿ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.